ಅಸಹಜ ಲೈಂಗಿಕ ಕೇಸ್ನಲ್ಲಿ ಸೂರಜ್ ರೇವಣ್ಣಗೆ ಸಿಐಡಿ ಡ್ರಿಲ್ ಮಾಡ್ತಾ ಇದೆ. ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಸಿಐಡಿ. ಈಗಾಗಲೇ ಇಬ್ಬರು ಸಂತ್ರಸ್ತರಿಂದ ಸೂರಜ್ ವಿರುದ್ಧ ಪ್ರತ್ಯೇಕ ದೂರನ್ನ ನೀಡಲಾಗಿದೆ. ಸೂರಜ್ ವೈದ್ಯಕೀಯ ಪರೀಕ್ಷೆಯ ಪ್ರಕ್ರಿಯೆ ಪೂರ್ಣಗೊಳಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಇವತ್ತು ಗಾನಿಖಡ ಫಾರ್ಮ್ ಹೌಸ್ಗೆ ಸೂರಜ್ನನ್ನ ಕರೆತಂದು ಪರಿಶೀಲನೆಯನ್ನ ನಡೆಸಲಾಗುತ್ತೆ. ಗಾನಿಖಡ ತೋಟದ ಮನೆಯಲ್ಲಿ ಸೂರಜ್ನನ್ನ ಕರೆತಂದು ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಆ ಕಾರಣಕ್ಕಾಗಿ ಗಾನಿಖಡದ ತೋಟದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಸೊ ತನಿಖೆ ತೀವ್ರಗೊಳ್ತಾ ಇದೆ. ಇಬ್ಬರು ಸಂತ್ರಸ್ತರು ದೂರು ಕೊಟ್ಟಿದ್ರು. ಆ ಸಂತ್ರಸ್ತರ ವಿರುದ್ಧ ಸೂರಜ್ ಕೂಡ ದೂರು ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ತನಿಖೆ ಅನ್ನೋದನ್ನ ನಡೆಸಲಾಗ್ತಾ ಇದೆ. ನಿನ್ನೆ ಎಲ್ಲ ಮೆಡಿಕಲ್ ಟೆಸ್ಟ್ ಆಗಿತ್ತು. ಸುಮಾರು 12ಕ್ಕೂ ಹೆಚ್ಚು ಟೆಸ್ಟ್ ಅನ್ನ ಮಾಡಲಾಗಿತ್ತು. ಇವತ್ತು ಅವರ ಫಾರ್ಮ್ ಹೌಸ್ ಗನಿಕಡ ಫಾರ್ಮ್ ಹೌಸ್ ಇಲ್ಲಿಗೆ ಕರ್ಕೊಂಡು ಬಂದು ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಯಾಕಂದ್ರೆ ಈ ಫಾರ್ಮ್ ಹೌಸ್ ನಲ್ಲಿಗೆ ನಮಗೆ ಹಿಂಸೆ ಮಾಡಲಾಗಿದೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಸ್ಥಳ ಮಹಜರು ಮಾಡುವಂತ ಅಗತ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಸೂರಜ್ನನ್ನ ಕರ್ಕೊಂಡು ಬರಲಾಗ್ತಾ ಇದೆ ಮತ್ತು ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಫಾರ್ಮ್ ಹೌಸ್ ಸುತ್ತಮುತ್ತ ಯಾರು ಬರಬಾರ್ದು, ಜೈಕಾರ ಕೂಗೋದು ಈ ಥರದ್ದೆಲ್ಲ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಏನು ತನಿಖೆ ಯಾವ ಹಂತದಲ್ಲಿದೆ, ಇಲ್ಲಿವರೆಗೂ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ನೋಡಿ, ಸೂರಜ್ ಮೆಡಿಕಲ್ ಟೆಸ್ಟ್ ಪ್ರಕ್ರಿಯೆ ಪೂರ್ಣಗೊಳಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಒಂದೇ ಹಂತವನ್ನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲಿಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗಿದೆ. ಇದೀಗ ಸ್ಥಳ ಮಹಜರು. 2 ಪ್ರತ್ಯೇಕವಾದಂತಹ ಪ್ರಕರಣಗಳು ದಾಖಲಾಗಿರುವಂತದ್ದು. ಈ 2 ಪ್ರತ್ಯೇಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇದು ಮೊದಲ ಸಂತ್ರಸ್ತ ದೂರು ಕೊಟ್ಟಿದ್ದಲ್ಲ, ಒಂದಷ್ಟು ವಾಟ್ಸಪ್ ಮೆಸೇಜಸ್ ಇದೆ, ಆಡಿಯೋ ಇದೆ, ನಂಗೆ ತುಂಬಾನೇ ಹಿಂಸೆ ಕೊಟ್ಟರು, ಈ ಥರದ್ದೆಲ್ಲ ಆ ಒಂದು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಹಾಸನದ ಹೊಳೆ ನರಸೀಪುರದಲ್ಲಿರುವಂಥ ಇವರ ಫಾರ್ಮ್ ಹೌಸ್ ಅಲ್ಲಿಗೆ ಕರ್ಕೊಂಡು ಹೋಗಿ ಸ್ಥಳ ಮಹಜರಿಗೆ ಅಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಮತ್ತು ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಈ ತನಿಖೆಯ ಸಂದರ್ಭದಲ್ಲಿ ಸೂರಜ್ ಏನು ಹೇಳಿದ್ದಾರೆ, ಅವರ ಮೊಬೈಲನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಆ ಮೊಬೈಲ್ನಲ್ಲಿ ಮೇನ್ ಡಾಟಾ ಅನ್ನುವಂಥದ್ದು ಏನಾದರೂ ಸಿಕ್ಕಿದೆಯಾ, ತನಿಖೆ ಯಾವ ಹಂತದಲ್ಲಿ ಇದೆ, ಸಂತ್ರಸ್ತನ ಮೆಡಿಕಲ್ ಟೆಸ್ಟ್ ಆಗಿತ್ತು, ಸಂತ್ರಸ್ತನ ಮೆಡಿಕಲ್ ರಿಪೋರ್ಟ್ ಬಂದಿದೆಯಾ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಯಾಕಂದ್ರೆ ಇದು ಕೂಡ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಸಹಜವಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಇವತ್ತು ಸೂರಜ್ನನ್ನ ಫಾರ್ಮ್ ಹೌಸ್ಗೆ ಕರ್ಕೊಂಡು ಬರುವಂತ ಸಾಧ್ಯತೆ, ಸ್ಥಳ ಮಹಜರಿಗೆ ಕರ್ಕೊಂಡು ಬರ್ತಾರೆ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಸನದ ಹೊಳೆನರಸೀಪುರ ತಾಲೂಕಿನ ಗನ್ನಿಕಡ ಫಾರ್ಮ್ ಹೌಸ್ಗೆ ಲೈಂಗಿಕ ಅಸಹಜ ಪ್ರಕರಣವನ್ನು ಎದುರಿಸತಕ್ಕಂತಹ ಸೂರಜ್ ರೇವಣ್ಣ ಏನಿದ್ದಾರೆ, ಸೂರಜ್ ರೇವಣ್ಣನನ್ನ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಇಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಈಗಾಗಲೇ ಗನ್ನಿಕಡದ ಫಾರ್ಮ್ ಹೌಸ್ ನಲ್ಲಿ ಮಾಡಿಕೊಂಡಿದ್ದಾರೆ. ಸಿಐಡಿ ಪೊಲೀಸರು ಸುಮಾರು 11 ಗಂಟೆಗೆ ಬೆಂಗಳೂರಿನಿಂದ ಬರ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಬಟ್ ಇಲ್ಲಿನ ಪೊಲೀಸರ ಮಾಹಿತಿಯ ಪ್ರಕಾರ ಇನ್ನೇನು 15ರಿಂದ 20 ನಿಮಿಷದಲ್ಲಿ ಸೂರಜ್ ರೇವಣ್ಣ ಫಾರ್ಮ್ ಹೌಸ್ಗೆ ಬರ್ತಾರೆ ಅನ್ನುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಸಾಕಷ್ಟು ಇಲ್ಲಿ ಸ್ಥಳ ಮಹಜರನ್ನು ಮಾಡ್ತಾರೆ. ಸುಮಾರು 1.5 ಗಂಟೆಗಳ ಕಾಲ ಸ್ಥಳ ಮಹಜರು ಮಾಡ್ತಾರೆ ಅನ್ನುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಇಬ್ಬರು ಸಂತ್ರಸ್ತರು ಸೂರಜ್ ರೇವಣ್ಣನ ಮೇಲೆ ಅಸಹಜ ಲೈಂಗಿಕ ಪ್ರಕರಣದ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲಾ ಪರೀಕ್ಷೆ ಅಂದ್ರೆ ನಿನ್ನೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಿ ಮುಗಿಸಿರುವಂತದ್ದು. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಿರುವಂತದ್ದು. ಈಗ ಹಾಸನದ ಗನ್ನಿಕಡದ ಫಾರ್ಮ್ ಹೌಸ್ ಏನಿದೆ, ತೋಟದ ಮನೆ ಏನಿದೆ, ಅಲ್ಲಿಗೆ ಕರೆದುಕೊಂಡು ಬರ್ತಾರೆ. ಕೇವಲ 15ರಿಂದ 20 ನಿಮಿಷದಲ್ಲಿ ಸೂರಜ್ ರೇವಣ್ಣನನ್ನ ಕರೆದುಕೊಂಡು ಬರ್ತಾರೆ ಅನ್ನುವ ಮಾಹಿತಿ ಲಭ್ಯವಿರ್ತಕ್ಕಂಥದ್ದು. ನೀತಿ ಪ್ರಕಾಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾರಿಗಾದ್ರೂ ನೋಟಿಸ್ ಅನ್ನ ಕೊಟ್ಟಿರೋದು ಅಥವಾ ವಿಚಾರಣೆಗೆ ಕರೆದಿರೋದು, ವಿಚಾರಣೆ ನಡೆಸಿರೋದು ಇದೇನಾದ್ರೂ ಬೆಳಕಿಗೆ ಬಂದಿದ್ಯಾ? ಬಿಕಾಸ್ ಈ ಪ್ರಕರಣದಲ್ಲೂ ಕೂಡ ಸಾಕಷ್ಟು ಆರೋಪ ಪ್ರತ್ಯಾರೋಪ ಎಲ್ಲ ಕೇಳಿ ಬಂದಿತ್ತು. ಆ ನಿಟ್ಟಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ದೂರುದಾರರು ಏನಿದ್ದಾರೆ, ಇಬ್ಬರು ದೂರುದಾರರು, ಒಬ್ರು ಮೊದಲನೇ ಸಂತ್ರಸ್ತ ಮತ್ತೆ ಜೊತೆಗೆ ಮೊದಲನೇ ಸಂತ್ರಸ್ತನ ಮೇಲೆ ದೂರು ಕೊಟ್ಟಿದ್ದಂತಹ ಆತ ಇನ್ನೊಬ್ಬ ಸಂತ್ರಸ್ತ ಏನಿದ್ದಾನೆ, ಆ ಸಂತ್ರಸ್ತನೇ ಕೂಡ ಉಲ್ಟಾ ಹೊಡೆದಿದ್ದು ಈ ಪ್ರಕರಣದಲ್ಲಿ. ಮತ್ತೆ ಸೂರಜ್ ರೇವಣ್ಣನ ಮೇಲೆ ಮತ್ತೆ ಇನ್ನೊಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಈಗ ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಪೊಲೀಸರಾಗ್ಲಿ, ಇಲ್ಲಿನ ಹೊಳೆನರಸೀಪುರದ ಪೊಲೀಸರಾಗ್ಲಿ ಯಾರು ಕೂಡ ನೋಟಿಸ್ ಕೊಡುವಂತಹ ಕೆಲಸಕ್ಕೆ ಮುಂದಾಗಿಲ್ಲ. ಅಂದ್ರೆ ಆ ತರದ ಮಾಹಿತಿ ನಮಗೆ ಇನ್ನೂ ಲಭ್ಯವಾಗಿಲ್ಲ. ಬಟ್ ಈಗಾಗಲೇ ಇಲ್ಲಿಗೆ ಕರೆದುಕೊಂಡು ಬಂದು ಸಾಕಷ್ಟು ಸ್ಥಳ ಮಹಜರು ಮಾಡ್ತಾರೆ. ಜೊತೆಗೆ
ಅವರು ಇಲ್ಲಿ ಒಂದು ತೋಟದ ಮನೆಯಲ್ಲಿ ಯಾವಾಗ್ಲೂ ಕೂಡ ಇಲ್ಲಿ ವಾಸ್ತವ್ಯವನ್ನು ಹೂಡ್ತಾ ಇದ್ರು. ಹೊಳೆನರಸೀಪುರ ಹಾಸನ ಬಿಟ್ಟು ಕನ್ನಿಕಡದ ತೋಟದ ಮನೆಯಲ್ಲೇ ಸಾಕಷ್ಟು ವಾಸ್ತವ್ಯವನ್ನು ಹೂಡ್ತಾ ಇದ್ರು. ಹಾಗಾಗಿ ಇಲ್ಲಿ ಸ್ಥಳಮಾಜರು ಮಾಡ್ತಾರೆ. ಜೊತೆಗೆ ಆ ಫಾರ್ಮ್ ಹೌಸ್ ನಲ್ಲಿ ನಮ್ಗೆ ಅಸಹಜ ಲೈಂಗಿಕರ ದೌರ್ಜನ್ಯದ ಆರೋಪವನ್ನು ಕೂಡ ಸಂತ್ರಸ್ತರು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇನ್ನೇನು ಕೇವಲ 15ರಿಂದ 20 ನಿಮಿಷಗಳಲ್ಲಿ ಕರ್ಕೊಂಡು ಬರ್ತಾರೆ. ಬಟ್ ಇಲ್ಲಿನ ಸ್ಥಳೀಯ ಪೊಲೀಸರ ಮಾಹಿತಿ ಪ್ರಕಾರ ಯಾರೊಬ್ಬರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿಲ್ಲ ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.